ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಮನೆಯಿಂದ ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗಿ ವಾಪಸ್ ಮನೆಗೆ ಬರೋ ಭರವಸೆ ಸದ್ಯ ಯಾರಿಗೂ ಇಲ್ದಂಗಾಗಿದೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಭಾರತದಲ್ಲಿ ಆಗ್ತಾ ಇರುವಂತಹ ರಸ್ತೆ ಅಪಘಾತಗಳು. ಇಡೀ ವಿಶ್ವದಲ್ಲೇ ರಸ್ತೆ ಅಪಘಾತದಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದೆ. 2024ರಲ್ಲಿ ಭಾರತದಲ್ಲಿ ಪ್ರತಿದಿನ 475ರಿಂದ 490ರ ಸರಾಸರಿಯಲ್ಲಿ ಜನ ಸಾವಿಗೀಡಾಗ್ತಾ ಇದ್ದಾರೆ. ಇದು 2025ರಲ್ಲಿ ಇಲ್ಲಿಯವರೆಗೆ ಬರೋಬ್ಬರಿ 4.5% ಏರಿಕೆಯಾಗಿದೆ. 2024ರಲ್ಲಿ 1,78,000 ಜನರಿಂದ 1,82,000 ಜನ ಸಾವಿಗೀಡಾಗಿದ್ದರೆ 2025ರ ಇಲ್ಲಿಯವರೆಗೆ 1,60,000 ಜನ ರಸ್ತೆ ಅಪಘಾತದಲ್ಲಿ ಸಾವಿಗೀಡಾಗಿದ್ದಾರಂತೆ. ಇನ್ನು 2025 ಮುಗಿಯೋದಕ್ಕೆ ಇನ್ನು 5 ತಿಂಗಳು ಬಾಕಿ ಇದ್ದು ಇನ್ನು ಅದೆಷ್ಟು ಜನ ಅಪಘಾತದಲ್ಲಿ ಸಾವಿಗೀಡಾಗ್ತಾರೋ ಗೊತ್ತಿಲ್ಲ. ಆದರೆ 2022ರ ವರದಿಯ ಅನ್ವಯ ಭಾರತದಲ್ಲಿ ಅತಿ ಹೆಚ್ಚು ಅಪಘಾತಗಳಾಗಿರುವಂತಹ ರಾಜ್ಯಗಳ ಪೈಕಿ ಮೊದಲ ಸ್ಥಾನದಲ್ಲಿರುವಂಥದ್ದು ತಮಿಳುನಾಡು, 2ನೇ ಸ್ಥಾನದಲ್ಲಿರುವಂಥದ್ದು ಮಧ್ಯಪ್ರದೇಶ ಹಾಗೂ 3ನೇ ಸ್ಥಾನದಲ್ಲಿರುವಂಥದ್ದು ಉತ್ತರ ಪ್ರದೇಶ. ಇದೇ ರೀತಿ ಅತಿ ಹೆಚ್ಚು ಅಪಘಾತಗಳಲ್ಲಿ ಸಾವಿಗೀಡಾಗಿರೋ ನಗರಗಳ ಪೈಕಿ ಪ್ರಮುಖ ಸ್ಥಾನದಲ್ಲಿ ನಿಂತುಕೊಳ್ಳುವಂಥದ್ದಂದರೆ ಅದು ನವದೆಹಲಿ. ಈ ಎಲ್ಲ ವರದಿಗಳ ಮಧ್ಯ ಅದೊಂದು ರಾಜ್ಯ ಆ ಒಂದು ದಿಟ್ಟ ನಡೆಯಿಂದ ರಾಜ್ಯದಲ್ಲಿ 2024ರಿಂದ ಇಲ್ಲಿಯವರೆಗೆ ಬರೋಬ್ಬರಿ 35,000 ಜನರ ಜೀವವನ್ನು ಉಳಿಸಿದೆ ಅಂತೆ. ಹೌದು, ಪಂಜಾಬ್ನ ಸಿಎಂ ಭಗವಂತ್ ಮಾನ್ ಅಧಿಕಾರಕ್ಕೆ ಬಂದ ನಂತರ ಪಂಜಾಬ್ ರಾಜ್ಯದಲ್ಲಿ ರಸ್ತೆ ಸುರಕ್ಷಾ ಪಡೆಯನ್ನ 2024ರ ಜನವರಿಯಲ್ಲಿ ಆರಂಭವನ್ನ ಮಾಡ್ತಾರೆ. ಈ ಪಡೆ 1 ವರ್ಷದ ಅವಧಿಯಲ್ಲಿ ಬರೋಬ್ಬರಿ 35,000ಕ್ಕೂ ಹೆಚ್ಚು ಜೀವಗಳನ್ನು ಉಳಿಸುವ ಮೂಲಕ ಪಂಜಾಬ್ನ ರಸ್ತೆಗಳನ್ನು ಸುರಕ್ಷಿತವಾಗಿಸುವಂತಹ ಭರವಸೆಯನ್ನ ಈಡೇರಿಸುವಂತಹ ಕೆಲಸವನ್ನ ಮಾಡಿದ್ದಾವೆ. ಪಂಜಾಬ್ ರಾಜ್ಯದಲ್ಲಿ ಬರೋಬ್ಬರಿ 4,100 ಕಿಲೋಮೀಟರ್ ರಸ್ತೆಯ ಜಾಲ ಇದೆ. ಅದರಲ್ಲಿ ಪ್ರತಿ 30 ಕಿಲೋಮೀಟರ್ಗೆ ಒಂದರಂತೆ SSF ತಂಡವನ್ನ ನಿಯೋಜನೆ ಮಾಡಲಾಗಿದೆ. ಪ್ರತಿ ತಂಡಗಳ ಬಳಿ ಟೊಯೋಟೋ ಹಿಲಕ್ಸ್ ಮತ್ತು ಮಹೀಂದ್ರಾ ಸ್ಕಾರ್ಪಿಯೋದಂತಹ ಹೈಟೆಕ್ ವಾಹನಗಳನ್ನು ನೀಡಲಾಗಿದೆ. ಯಾವುದೇ ರಸ್ತೆ ಅಪಘಾತದ ಬಗ್ಗೆ ಮಾಹಿತಿ ಸಿಕ್ಕ ಕೇವಲ 5ರಿಂದ 7 ನಿಮಿಷಗಳ ಅಂತರದಲ್ಲೇ ಈ SSF ತಂಡ ಘಟನಾ ಸ್ಥಳಕ್ಕೆ ತಲುಪಿ ಅಪಘಾತಕ್ಕೆ ಒಳಗಾಗಿರುವಂತಹ ವ್ಯಕ್ತಿಗಳಿಗೆ ಪ್ರಥಮ ಚಿಕಿತ್ಸೆ ನೀಡೋದರ ಜೊತೆಗೆ ಗಾಯಾಳುಗಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತಹ ಕೆಲಸಗಳನ್ನ ಈ ಪಡೆ ಮಾಡುತ್ತೆ ಅಂತೆ. ಇನ್ನು ಈ ಬಗ್ಗೆ ಪಂಜಾಬ್ನ ವಿಶೇಷ ಪೊಲೀಸ್ ಮಹಾನಿರ್ದೇಶಕ ಆಗಿರುವಂತಹ AS ರೈ ಈ ಹೇಳಿಕೆಯನ್ನ ನೀಡಿದ್ದಾರೆ. ವಿಶೇಷ ಏನಂದ್ರೆ 2024ರಲ್ಲಿ SSF ನಿಯೋಜಿಸಲಾದ ಪ್ರದೇಶಗಳಲ್ಲಿ ಶಾಲೆಗೆ ಹೋಗುವಾಗ ಅಥವಾ ಹಿಂದಿರುಗುವಾಗ ಯಾವುದೇ ಮಗು ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿಲ್ಲ ಎಂಬುದು ಗಮನಾರ್ಹವಾದಂತಹ ಸಂಗತಿ. ಇನ್ನು SSF ತಂಡದಲ್ಲಿ 28% ಮಹಿಳೆಯರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಆ ಮೂಲಕವಾಗಿ ರಸ್ತೆ ಸುರಕ್ಷತೆಯ ಕಾರ್ಯದ ಜೊತೆಗೆ ಮಾದಕ ವಸ್ತುಗಳ ಕಳ್ಳಸಾಗಾಣಿಕೆ ಆಗಿರ್ಬೋದು ಅಥವಾ ಕಳ್ಳತನದಂತಹ ಅಪರಾಧಗಳನ್ನು ತಡೆಯುವುದಕ್ಕೆ ಈ ಒಂದು ಪಡೆ ಯಶಸ್ವಿಯಾಗಿದೆ. ಇದರ ಜೊತೆಗೆ ಈ ಪಡೆ 12 ಜನರನ್ನ ಆತ್ಮಹತ್ಯೆ ಮಾಡಿಕೊಳ್ಳೋದ್ರಿಂದನೂ ಸಹಿತ ತಡೆದಿದೆ ಅಂತೆ. ಜೊತೆಗೆ ತಡರಾತ್ರಿ ಪ್ರಯಾಣಿಸುವಂತಹ ಮಹಿಳೆಯರಾಗಲಿ, ಶಾಲಾ ಮಕ್ಕಳಾಗಲಿ, ಪ್ರವಾಸಿಗರ ಸುರಕ್ಷತೆಯೂ ಸಹಿತ ಈ ತಂಡ ಮಾಡ್ತಾ ಇದೆ. ಹಾಗಾಗಿ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಶ್ಲಾಘನೆಯೂ ಸಹಿತ ಬರ್ತಾ ಇದೆ. ಈ ಮಟ್ಟಕ್ಕೆ SSF ತಂಡ ಕಾರ್ಯನಿರ್ವಹಿಸುವುದಕ್ಕೆ ಮೂಲವಾದಂತಹ ಕಾರಣ ಆಗಿರುವಂಥದ್ದು ತಂಡಕ್ಕೆ ನೀಡಿರುವಂತಹ ಅತ್ಯಾಧುನಿಕವಾದಂತಹ ಮೂಲ ಸೌಕರ್ಯಗಳು. ಪ್ರತಿ ತಂಡದ ಬಳಿ ಸ್ಪೀಡ್ ಗನ್ ವಾಹನಗಳಿದ್ದಾವೆ, ಬಾಡಿ ಕ್ಯಾಮ್ರಾಗಳನ್ನು ಕೊಡಲಾಗಿದೆ. ಈ ಚಲನ್ಗಳನ್ನು ಕೊಡುವ ಮೂಲಕವಾಗಿ ಮೊಬೈಲ್ ಡೇಟಾ ಮತ್ತು AI ತಂತ್ರಜ್ಞಾನಗಳೊಂದಿಗೆ SSF ತಂಡಗಳನ್ನು ಸಜ್ಜುಗೊಳಿಸಲಾಗಿದೆ ಅಂತೆ. ಇದರಿಂದ SSF ತಂಡದ ಪಾರದರ್ಶಕ ಪೊಲೀಸ್ ವ್ಯವಸ್ಥೆಯಲ್ಲಿ ಮಹತ್ತರವಾದಂತಹ ಬದಲಾವಣೆಯನ್ನು ಕಾಣ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ಆಸ್ಪತ್ರೆ ವೆಚ್ಚಗಳು ಕಡಿಮೆ ಆಗ್ತಾ ಇದ್ದಾವೆ, ವಿಮೆಯ ಕ್ಲೈಮ್ಗಳು ಸಹಿತ ಕಡಿಮೆ ಆಗ್ತಾ ಇದ್ದಾವೆ. ಜೊತೆಗೆ ಪ್ರವಾಸೋದ್ಯಮವೂ ಸಹಿತ ಆ ಪಂಜಾಬ್ ರಾಜ್ಯದಲ್ಲಿ ಹೆಚ್ಚಳ ಆಗ್ತಾ ಇದೆ ಅಂತೆ. ಇನ್ನು ಸಂಚಾರ ವ್ಯವಸ್ಥೆಯೂ ಸಹಿತ ಸಂಪೂರ್ಣವಾಗಿ ಸುಧಾರಿಸಿದೆ ಅಂತ ಪಂಜಾಬ್ನ ಸಿಎಂ ಭಗವಂತ್ ಮಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನೇ ಇರಲಿ, ಸರ್ಕಾರ ಮನಸ್ಸು ಮಾಡಿದ್ರೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿಯೇ ಬೆಸ್ಟ್ ಎಕ್ಸಾಂಪಲ್. ಇದೇ ರೀತಿಯಾದಂತಹ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.